To watch the full lecture of all subjects, kindly subscribe to my YouTube channel and press the bell icon because whenever I post the new videos, you will get the immediate notifications. Hello everyone, welcome to my YouTube channel. In my previous video, I had discussed about what is taxable event and type of taxable event. In the type of taxable event, there is one thing called as place of supply. In this particular video, we will solve certain problems on place of supply. Place of supply ಮೇಲೆ problems ಗಳನ್ನ solve ಮಾಡೋಣ. ಇದರಲ್ಲಿ we nearly have 6 cases ಇದೆ. ಅದರಲ್ಲಿ first case ಬಂದು supply involving movement of goods. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಪ್ಲೈ ಆಗೋದ್ರಿಂದ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಆ ರೀತಿ ಕೇಸಲ್ಲಿ ಯಾವ ರೀತಿ ಪ್ಲೇಸ್ ಆಫ್ ಸಪ್ಲೈನ ನಾವು ಕಂಡುಹಿಡಿಬೇಕು ಅನ್ನೋದನ್ನ ನೋಡೋಣ. ಇನ್ ದಟ್ ಫಸ್ಟ್ ಐ ಬಿ ಡೀಲಿಂಗ್ ವಿತ್ ಇಂಟ್ರಾ ಸ್ಟೇಟ್ ಸಪ್ಲೈ. ಸೊ ದ ಕ್ವೆಶ್ಚನ್ ಈಸ್ ಹಿಯರ್, ಮಿಸ್ಟರ್ ಆರ್ ಆಫ್ ಮುಂಬೈ means in bracket Maharashtra state sells 10 TV to Mr. V of Nagpur which is in Maharashtra. ಯಾವಾಗಲೂ ಈ ರೀತಿ ಕೊಟ್ಟಾಗ ಯು ರೈಟ್ ದಿಸ್ ನೇಮ್ ಆಫ್ ದ ಬೈಯರ್. ಸೊ ಈ ತರ ಬರ್ಕೊಂಡ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ನೇಮ್ ಆಫ್ ದ ಬೈಯರ್, ಹೂ ಇಸ್ ಬೈಯರ್ ಹಿಯರ್? ಸೆಲ್ಸ್ 10 TV ಟು ಮಿಸ್ಟರ್ ವಿ. ಸೊ ಮಿಸ್ಟರ್ ವಿ ಬೈಯರ್ ಇಲ್ಲಿ, ನೇಮ್ ಆಫ್ ದ ಸೆಲ್ಲರ್. ಸೊ ಸೆಲ್ಲರ್ ಯಾರು ಇಲ್ಲಿ? ನೇಮ್ ಆಫ್ ದ ಸೆಲ್ಲರ್. ಸೆಲ್ಲರ್ ಯಾರು? ಮಿಸ್ಟರ್ ಆರ್. ಮಿಸ್ಟರ್ ವಿ ಬೈಯರ್, ಮಿಸ್ಟರ್ ಆರ್ ಇಸ್ ಸೆಲ್ಲರ್. ಈ ರೀತಿ ಬರ್ಕೊಂಡು ಈ ಟೇಬಲ್ ಅನ್ನ ನೀವು ಹಾಕೊಂಡ್ರೆ ಈಸಿಯಾಗಿ ನೀವು ಕ್ವೆಶನ್ ಅನ್ನ ಸಾಲ್ವ್ ಮಾಡಬಹುದು. ಯಾವುದೇ ರೀತಿಯ ಕನ್ಫ್ಯೂಷನ್ ನಿಮಗೆ ಇರೋದಿಲ್ಲ. ಲೊಕೇಶನ್ ಆಫ್ ದ ಸಪ್ಲೈಯರ್, ಸಪ್ಲೈಯರ್ ಸೆಲ್ಲರ್ ಎಲ್ಲ ಒಂದೇ. ಲೊಕೇಶನ್ ಆಫ್ ದ ಸಪ್ಲೈಯರ್ ಏನಿದೆ? ಮುಂಬೈ. ಮುಂಬೈ ಎಲ್ಲಿರೋದು? ಮಹಾರಾಷ್ಟ್ರ. ಓಕೆ, ಲೊಕೇಶನ್ ಆಫ್, ಇಫ್ ಬೇಕಂದ್ರೆ ಈ ರೀತಿನೂ ಬರ್ಕೊಳ್ಬಹುದು. ಮುಂಬೈ ಅಂತ ಬರ್ದು ಬ್ರಾಕೆಟ್ ಅಲ್ಲಿ ಮಹಾರಾಷ್ಟ್ರ ಅಂತ ಹಾಕ್ಬೋದು. It will be very clear for you also and invigilator also it looks good. So Mumbai, Maharashtra. Location of the buyer. Who is buyer? Mr. V is buyer and Mr. B is in Nagpur and Nagpur is in Maharashtra. Now we need to determine the place of supply. Place of supply ಅನ್ನ ಇವಾಗ ನಾವು ಕಂಡುಹಿಡಿಬೇಕಾಗುತ್ತೆ. How to decide the place of supply? So one rule is that ಪ್ಲೇಸ್ ಆಫ್ ಸಪ್ಲೈ, ಎಲ್ಲಿಗೆ ಗೂಡ್ಸ್ ನ ತಗೊಂಡೋಗಿ ಕೊಟ್ಟಿದ್ದಾರೆ, ಎಲ್ಲಿಗೆ ಸಪ್ಲೈ ಮಾಡಿದ್ದಾರೆ? ದ ಗೂಡ್ ಪ್ಲೇಸ್ ಆಫ್ ಸಪ್ಲೈ ಇಸ್ ನಾಗ್ಪುರ್ ಬಿಕಾಸ್ ಪ್ಲೇಸ್ ಆಫ್ ಸಪ್ಲೈ ಬಿಕಮ್ಸ್ ದ ಲೊಕೇಶನ್ ಆಫ್ ಬೈಯರ್. ವಿಗೆ ಸಪ್ಲೈ ಮಾಡಿರೋದು. ಸೊ ಇಲ್ಲಿ ಮಿಸ್ಟರ್ ಆರ್, ಓಕೆ, ಮಿಸ್ಟರ್ ವಿಗೆ ಗೂಡ್ಸ್ ನ ಸಪ್ಲೈ ಮಾಡಿದ್ದಾನೆ. ಈ ಜಾಗಕ್ಕೆ ಗೂಡ್ಸ್ ಸಪ್ಲೈ ಆಗಿದೆ. ಯಾರ ಜಾಗಕ್ಕೆ ಗೂಡ್ಸ್ ಸಪ್ಲೈ ಆಗಿದೆ? ವಿ ಜಾಗಕ್ಕೆ. ವಿ ಜಾಗ ಎಲ್ಲಿರೋದು? ವಿ ಸ್ಟೇಸ್ ಇನ್ ನಾಗ್ಪುರ್. ಫಾರ್ ದ ಪ್ಲೇಸ್ ಆಫ್ ವಿ ದ ಗೂಡ್ಸ್ ಹ್ಯಾವ್ ಬಿನ್ ಸಪ್ಲೈಡ್, ಹೆನ್ಸ್ ದ ಪ್ಲೇಸ್ ಆಫ್ ಸಪ್ಲೈ ಬಿಕಮ್ಸ್ ನಾಗ್ಪುರ್. ಯಾವಾಗಲೂ ಟ್ರಾನ್ಸಾಕ್ಷನ್, ನೌ ಇಟ್ ಇಸ್ ವಿ ಹ್ಯಾವ್ ಟು find out what kind of transaction it is. See, always you need to compare location of the supplier and the place of supplier. Location of the buyer should be ignored. Location of the supplier and place of supply. So both are okay. Nagpur elliradu? Nagpur is in Maharashtra. Adan barkoli. Which state another very important. Nagpur is in Maharashtra. So both seller is also is in Maharashtra and the buyer is also in Maharashtra. So it is considered as intrastate supply. ಇದನ್ನ ನಾವು intrastate supply ಅಂತ ಕರಿತೀವಿ. When it is an intrastate supply, we apply SGST and CGST. ಅದು intrastate supply ಆಗಿರೋದ್ರಿಂದ CGST ಮತ್ತೆ SGST applicable ಆಗುತ್ತೆ. This is first question. Let us check the second question. Mr. R of Mumbai means Maharashtra sells 30 TV to Mr. Ajay of Bengaluru, Karnataka. First you write name of the buyer and name of the supplier. ಇದು ತುಂಬಾ ಈಸಿ ಆಗುತ್ತೆ ಈ ರೀತಿ ಸಾಲ್ವ್ ಮಾಡಿದ್ರೆ. ನೇಮ್ ಆಫ್ ದ ಬೈಯರ್, ಯಾರಿಲ್ಲಿ ಬೈಯರ್? ಮಿಸ್ಟರ್ ಅಜಯ್ ಇಸ್ ಬೈಯರ್. ಅಜಯ್ ಎಲ್ಲಿದ್ದಾನೆ? ಬ್ಯಾಂಗ್ಳೂರ್, ಕರ್ನಾಟಕ. ಸೊ ಲೊಕೇಶನ್ ಆಫ್ ದ ಬೈಯರ್ ಅಲ್ಲಿ ಬರ್ಕೊಂಡ್ಬಿಡಿ ಅದನ್ನು. ಬ್ಯಾಂಗ್ಳೂರ್ ಇಸ್ ಇನ್ Karnataka. Who is supplier? Mr. R is supplier.
ಆರ್ ಇಲ್ಲಿ ಸಪ್ಲೈಯರ್. ಆರ್ ಲೊಕೇಶನ್ ಎಲ್ಲಿರೋದವನು? ಮುಂಬೈಯಲ್ಲಿರೋನು. ಮುಂಬೈ ಎಲ್ಲಿದೆ? ಮಹಾರಾಷ್ಟ್ರ. ಮುಂಬೈ ಇಸ್ ಇನ್ ಮಹಾರಾಷ್ಟ್ರ. Now place of supply. To which place the goods is supplied? The goods are supplied to Bangalore. ಯಾವ ಪ್ಲೇಸಿಗೆ ಗೂಡನ್ನ ಸಪ್ಲೈ ಮಾಡಿದ್ದಾರೆ? ಬ್ಯಾಂಗಳೂರಿಗೆ ಸಪ್ಲೈ ಮಾಡಿದ್ದಾರೆ. Place of supply. Goods have been supplied to Bangalore. So location of supply is in Maharashtra, but place of supply is in Karnataka. Two different. When it is different states, we call it as interstate supply. And interstate supply attracts IGST. ಯಾವಾಗ ಇಂಟರ್ಸ್ಟೇಟ್ ಸಪ್ಲೈ ಆಗಿರುತ್ತೋ ಅದಕ್ಕೆ ನಾವು IGST ನ ಅಪ್ಲೈ ಮಾಡ್ತೀವಿ. Let us come to third problem. Third problem says delivery to a third party as per the instructions given by the buyer. ಒಂದೊಂದ್ಸತಿ ನೀವು ಹೇಳ್ತೀರಾ, ನೀವೇ ಗೂಡ್ಸ್ ನ ಪರ್ಚೇಸ್ ಮಾಡಿರ್ತೀರಾ, ಬಟ್ ನೀವು ಬೇರೆ ಜಾಗಕ್ಕೆ ಕಳಿಸೋದಕ್ಕೆ ಹೇಳಿರ್ತೀರಾ. ಸಪೋಸ್ ಯು ವುಡ್ ಹ್ಯಾವ್ ಪರ್ಚೇಸ್ ದ ಗೂಡ್ಸ್ ಅಂಡ್ ಯು ವಿಲ್ ರಿಕ್ವೆಸ್ಟ್ ದ ಸೆಲ್ಲರ್ ಟು ಸಪ್ಲೈ ದ ಗೂಡ್ಸ್ ಟು ಸಮ್ ಅದರ್ ಪಾರ್ಟಿ. That is this particular case. Now let us try to understand the problem. Mr. Akash in Lucknow, which is in UP, buys goods from Mr. Raj in Mumbai, that is Maharashtra. The buyer requests the seller to send the goods to his agent in Nagpur. So first ಇಲ್ಲಿ name of the buyer. ಇಲ್ಲಿ ಯಾರ್ buyer? Mr. Akash. Mr. Akash is the buyer. Name of the supplier. Who is supplier here? Who is supplier? Mr. Raj is supplier. So ಆಕಾಶ್ ಇಲ್ಲಿ ಬೈಯರ್. ಅವನು ಗೂಡ್ಸ್ ನ ಬೈ ಮಾಡಿರ್ತಾನೆ, ಬಟ್ ಅವನೇನ್ ಹೇಳ್ತಾನೆ, ಗೂಡ್ಸ್ ನ ನನಗ್ ಕಳಿಸ್ಬೇಡಿ, ನಂದೊಂದು ಏಜೆಂಟ್ ಇದ್ದಾರೆ, ಆ ಏಜೆಂಟ್ ನಾಗ್ಪುರ್ ಅಲ್ಲಿ ಇದ್ದಾರೆ, ಆ ಒಂದು ಏಜೆಂಟ್ಗೆ ನೀವು ಗೂಡ್ಸ್ ಅನ್ನ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಕ್ಲಿಯರ್? ಆಕಾಶ್ ಸ್ಟೇಸ್ ಇನ್ ಲಕ್ನೋ ವಿಚ್ ಇಸ್ ಇನ್ UP, but he has an agent in Nagpur which is in Maharashtra. He tells the supplier Mr. Raj to send the goods to his agent who stays in Nagpur. So now location of the supplier. Who is supplier? Mr. Raj is supplier. Where does Mr. Raj stays? He does the business in Mumbai, which is in Maharashtra. Location of the buyer. Akash ಎಲ್ಲಿರೋದು? Akash is in Lucknow, which is in UP. But where does the goods have been sent? Goods have been sent to Nagpur, which is in Maharashtra. So now place of supply, which we need to consider, whether Akash place or his agent. Akash ರೋ ಜಾಗನ place of supply ಅಂತ ಕನ್ಸಿಡರ್ ಮಾಡ್ತೀವಾ, ಇಲ್ಲ his agent ಇರೋ place ನ? According to rule, we should consider the place of buyer only. What is the place of buyer? Lucknow, which is in UP. Okay, I'll write here reason. We can say that principal place of business should be considered. ಸೊ ಇಲ್ಲಿ ಪ್ರಿನ್ಸಿಪಲ್ ಆಫ್ ಪ್ಲೇಸ್. ಸೊ ಇಲ್ಲಿ ಯಾರ್ ಬೈ ಮಾಡ್ತಾ ಇರೋದು? ಆಕಾಶ್ ಬೈ ಮಾಡ್ತಾ ಇರೋದು. ಅವನ್ ಪ್ಲೇಸ್ ಯಾವುದು? ಲಕ್ನೋ. ಹಾಗಾಗಿ ಪ್ಲೇಸ್ ಆಫ್ ಸಪ್ಲೈ ಕೂಡ ಲಕ್ನೋವೇ ಆಗತ್ತೆ. ಸೊ ಸಪ್ಲೈಯರ್ ಇರೋದು ಮಹಾರಾಷ್ಟ್ರದಲ್ಲಿ, ಸಪ್ಲೈ ಆಗ್ತಿರೋದು UPಗೆ. ಸೊ ವಿಚ್ ಇಸ್ ಇನ್ ಡಿಫ್ರೆಂಟ್. ವೆನ್ ಇಟ್ ಇಸ್ ಡಿಫ್ರೆಂಟ್, ಇಟ್ ಇಸ್ ನೋನ್ ಆಸ್ interstate supply and IGST will be levied. Clear? Now one more case we have, e-commerce sale. E-commerce sale ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರ್ತೀರಾ, ಅಂತ ಸಮಯದಲ್ಲಿ ಯಾವ ರೀತಿ GST ಅಪ್ಲೈ ಮಾಡ್ತೀವಿ, ಯಾವ್ದನ್ನ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. Now Mr. Raj of Mumbai, who is in Maharashtra, orders a mobile phone from Amazon to be delivered to his mother in Lucknow. ಸೊ ರಾಜು ಮುಂಬೈಯಲ್ಲಿದ್ದಾನೆ, ಮಹಾರಾಷ್ಟ್ರ. ಅವರ ತಾಯಿ ಲಕ್ನೋವಲ್ಲಿರೋದು. ರಾಜ್ ಏನ್ ಮಾಡ್ತಾನೆ, ಒಂದು ಮೊಬೈಲ್ ಫೋನ್ ಆರ್ಡರ್ ಮಾಡ್ತಾನೆ ಅವ್ರ ತಾಯಿಗೆ ಗಿಫ್ಟ್ ಆಗಿ ಕೊಡೋದಕ್ಕೆ. ಮಿಸಸ್ ABC ಅನ್ನೋ ಒಂದು ಕಂಪನಿ ಆನ್ಲೈನ್ ಸೆಲ್ಲರ್. ಓಕೆ, ಇಟ್ ಇಸ್ ರಿಜಿಸ್ಟರ್ಡ್ ಇನ್ ಗುಜರಾತ್. Processes the order and sends the mobile accordingly, and Mr. Raj is billed by Amazon.
ಸೊ ಈಗ ಫಸ್ಟ್ ನಾವು ನೇಮ್ ಆಫ್ ದ ಬೈಯರ್, ಯಾರಿಲ್ಲಿ ಬೈ ಮಾಡ್ತಾ ಇರೋದು, ಮಿಸ್ಟರ್ ರಾಜ್. ನೇಮ್ ಆಫ್ ದ ಸಪ್ಲೈಯರ್, ನೇಮ್ ಆಫ್ ದ ಸಪ್ಲೈಯರ್. ಸೊ ಇಲ್ಲಿ ಸಪ್ಲೈಯರ್ ಯಾರು, ಮಿಸಸ್ ABC ಲಿಮಿಟೆಡ್. ABC ಲಿಮಿಟೆಡ್ ಇಸ್ ಅ ಕಂಪನಿ ಹೂ ಇಸ್ ಅ ಸಪ್ಲೈಯರ್. ಸೊ ಮಿಸ್ಟರ್ ರಾಜ್ ಎಲ್ಲಿರೋದು, Mr. Raj, where does Mr. Raj stays? Mr. Raj is in Mumbai, Maharashtra. Name of the supplier, Mrs. ABC. ABC ಎಲ್ಲಿರೋದು, ABC is in Gujarat. ABC is a company, where does it stay? It is in Gujarat. ಈಗ place of supply, ಈಗ ಮಿಸ್ಟರ್ ರಾಜ್ ಯಾರಿಗೋಸ್ಕರ ಫೋನ್ ಬುಕ್ ಮಾಡ್ತಾ ಇರೋದು, ತನ್ನ ತಾಯಿಗೋಸ್ಕರ. ತನ್ನ ತಾಯಿ ಇರೋದು ಲಕ್ನೋ ಅಲ್ಲಿ ಅಲ್ವಾ. ಬಟ್ ಓಕೆ, ಬೈ ಮಾಡ್ತಾ ಇರೋದು ಯಾರು, ಹೂ ಇಸ್ ಪರ್ಚೇಸಿಂಗ್ ದ ಗುಡ್, ಮಿಸ್ಟರ್ ರಾಜ್. ಅಂಡ್ ಮಿಸ್ಟರ್ ರಾಜ್ ಇಸ್ ಸ್ಟೇಯಿಂಗ್ ಇನ್ ಮುಂಬೈ. ಹೆನ್ಸ್ ದ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ಮುಂಬೈ ಓನ್ಲಿ, ಮಹಾರಾಷ್ಟ್ರ. ಸೊ ಅವನು ಯಾರಿಗಾರು ಕಳಿಸ್ಕೊಳ್ಳಿ. ದ ರೀಸನ್ ಇಸ್ Mr. Raj is a buyer from Mumbai. Okay, Mumbai, and instructs to deliver the goods to his mother who is in UP. ಸೊ ಮಿಸ್ಟರ್ ರಾಜ್ ಇಲ್ಲಿ ಪರ್ಚೇಸ್ ಮಾಡ್ತಾ ಇರೋದು, ಬಟ್ ಗೂಡ್ಸ್ ನ ತನ್ನ ತಾಯಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ತಾಯಿಗೆ ಸೆಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಲೊಕೇಶನ್ ಆಫ್ ಬೈಯರ್ ಮ್ಯಾಟರ್ಸ್ ಹಿಯರ್. ಹೆನ್ಸ್ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿಕಮ್ ಮುಂಬೈ, ಮಹಾರಾಷ್ಟ್ರ. Now supplier is in Gujarat, place of supply is in Maharashtra, which is two different place. When it is two different place, we consider it as interstate supply. On all interstate supply, IGST will be levied. Clear students? These are all the 5 transactions that comes in case number 1, that is supply involving movement of goods. In my next video we will solve case number 2, case number 3. Thank you for watching the video. If you get any doubt while solving the video, please put all your doubts and queries in the comment box so that I can respond to your doubts and queries as soon as possible. Thank you for watching the video. I'll come back with the next video. If you have any queries regarding today's session, kindly send your queries to education.mbroadcast@gmail.com.